ಜಟಕ ಬಂಡಿ. ನನಗೆ ಯಾರು ಬೇಡ ಅಂತಾರಲ್ಲ ಅವರು, ಏನ್ ಮಾಡೋಣ? ಮೊಮ್ಮಕ್ಳು ಬೇಡವಾ ನಿಮ್ಗೆ? ನೀವಿದ್ದೀರಾ, ಏನ್ ತೀರ್ಮಾನ ಮಾಡ್ತೀರಾ? ನನ್ ತೀರ್ಮಾನ ಬೇಡ ಅವ್ರಿಗೆ, ಅವ್ರು ಮಾಡ್ಬಿಟ್ಟಿದ್ದಾರೆ ತೀರ್ಮಾನ. ನನ್ ತೀರ್ಮಾನ ಇಲ್ಲಿ ಕೇಳಕ್ ತಯಾರಿದ್ದಾರೆ ನಿಮ್ ಮಗ. ನಾವ್ ಹೇಳೋ ರೀತಿ ಎಲ್ಲ ಹೇಳಿದ್ವಿ. ನೋಡಪ್ಪ, ಇದು ಕೊನೆ. ಇದು ಈಗ ಹೆಂಡತಿನೂ ಬೇಕು, ಮಕ್ಳು ಬೇಕು, ಇವ್ರು ಬೇಕು. ಈಗ ಇಬ್ರು ಬಿಡಲ್ಲ, ಮಾಡ್ಕೊಂಡ್ಬಿಟ್ಟಿದ್ವಿ. ಇವಾಗ ಈ ಹುಡ್ಗಿಗೂ ಅನ್ಯಾಯ ಆಗೋದ್ ಬೇಡ, ಆ ಹುಡ್ಗಿಗೂ ಅನ್ಯಾಯ ಆಗೋದ್ ಬೇಡ. 2 ಮಕ್ಳಿದಾವೆ, ಮಕ್ಕಳು ಬೀದಿಗೆ ಬರೋದ್ ಬೇಡ. ಅದು ಅವ್ರು ಆ ಜವಾಬ್ದಾರಿಯಿಂದ ಮಾತಾಡ್ತಾ ಇಲ್ವ? ಮಕ್ಕಳಿಗೆ ತಂದೆನೂ ಬೇಕು, ಈಗೋನೇ ಆಯ್ತು. ಏನಮ್ಮ, ನನ್ ಮರ್ಯಾದೆ ಹೋಯ್ತು. ಅಲ್ಲ, ತಂದೆನೂ ಬೇಕು, ತಾಯಿನೂ ಬೇಕು ಅಲ್ವಾ ಮಕ್ಕಳಿಗೆ? ನಾನ್ ಕೇಳಿ ನಾನು ಅವತ್ತೂ ನಮ್ಮ ತಾಯಿ ಹತ್ರ ಹೇಳಿದೀನಿ, ನಾನ್ ಸಾಕ್ತೀನಿ, ನಾನ್ ಬಂದು ಹೋಗ್ತೀನಿ. ತಪ್ಪು ಮಾಡಿದಾನೆ, ನಾವು ಬೈದು ಬೇಕಾದಷ್ಟು ನಾವು ಇದ್ ಮಾಡಿದೀವಿ. ನೀನು ತಾಯಿಲ್ದೋಳು, ನಾನೇ ತಾಯಿಯಾಗಿ ನಿನ್ಗೆ ಇದ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಮ್ಮ ಚಿಕ್ಕ ಮಗ ಸೊಸೆ ಅದು ಒಂದು ಎಳೆ ಮಗು ಇದೆ, 1.5 ವರ್ಷದ. ಆ ಮನೆಗೆ ಓಡಾಡಿ ಈ ಮನೆಗೆ ಒಂದು ದಿವಸ ಅಲ್ಲಿದ್ರೆ ಒಂದ್ ದಿವಸ ಇಲ್ಲಿ. ನಾವ್ ಏನಕ್ಕೆ ಈ ತರ ಓಡಾಡ್ತೀವಿ? ನಮ್ಮ ಮಗ ಸೊಸೆ ನಮ್ಮ ಮೊಮ್ಮಕ್ಳು ಅಂತ ತಾನೇ ಓಡಾಡ್ಬೇಕು ನಾವು. ಇವಾಗ ಆ ಮಗುನು ಬಿಡಕ್ಕಾಗಲ್ಲ, ಅದು ಅವ್ರಿಗೂ ಅವ್ರಿಗಿನ್ನು ಕೆಲ್ಸಕ್ಕೆ ಹೋಗುತ್ತೆ. ಮಮತೆ ಅವ್ರಿಗಿದ್ದಿದ್ರೆ ಈ ಸಮಸ್ಯೆನೆ ಈ ತರ ಇರುವಾಗ ನಾವ್ ಏನಕ್ಕೋಸ್ಕರ 2 ಮನೆಗೆ ಓಡಾಡಿ ನಾವ್ ಇದ್ ಮಾಡ್ತೀವಿ? ಆ ನಿಯತ್ತು ಸ್ವಲ್ಪ ಈ ಹುಡುಗಿಗೂ ಇರ್ಬೇಕು. ಯಾತಕ್ ಬಂದಿದ್ದಾರೆ? ತಮಾಷೆ ಆಡಕ್ ಬಂದಿದ್ದಾರೆ ಇಲ್ಲಿ. ನೀವು ಮಾತಾಡ್ಬೇಡಿ ಮಾ, ಮಾತಾಡ್ಬೇಡಿ. ದೊಡ್ಡವ್ರ ಮಧ್ಯೆ ನೀವು ಮಾತಾಡ್ಬೇಡಿ. ನೀವೆಲ್ಲ ಗೊತ್ತಿದ್ದು ತಪ್ಪು ಮಾಡಿದ್ದೀರಿ, ಪ್ರೀತಿ ಪ್ರೇಮ ಅಂತ ಅದಕ್ಕೊಂದ್ ಜವಾಬ್ ಬೇರೆ ಹೇಳ್ತೀರಿ. ಬೇಡಮ್ಮ, ನಾನು ನಿಮ್ಮನ್ನ ಹೆಚ್ಚು ಏನು ಮಾತಾಡ್ಸೋದು ಯಾರು ಮಾಡಕ್ ಹೋಗಲ್ಲ, ಗೊತ್ತಿಲ್ಲ. ಬೇಡಮ್ಮ, ಬೇಡ. ನಾವೇನು ತಪ್ಪು ಮಾಡದೇ ಇದ್ರೆ ಬೇರೆಯವ್ರಿಗೆ ಅಡ್ವೈಸ್ ಮಾಡ್ಬೋದು. ನಾವೇ ತಪ್ಪಿನಲ್ಲಿ ಸಿಗಾಕೊಂಡಿರುವಾಗ ಬೇರೆಯವ್ರಿಗೆ ಏನ್ ಅಡ್ವೈಸ್ ಮಾಡೋದು? ಅಡ್ವೈಸ್ ಮಾಡಿಲ್ಲ ಮೇಡಮ್, ಅಡ್ವೈಸ್ ಮಾಡಕ್ ನಾನು ಅಷ್ಟು ದೊಡ್ಡವಳು ಅಲ್ಲ. ಅವಾಗ್ಲಿಂದ ನೀವು ಮಾಡ್ತಾ ಇರೋದು ಅದೇಮ್ಮ. ಈ ಅಮ್ಮ ಸೊಸೆ ಅಂತ ಇವಾಗ ಹೇಳಿದ್ರು, ಇವಾಗ ಈ ಅಮ್ಮ ಬಂದಿರೋದು. ಅವಾಗ 2 ಮಕ್ಳಿದಾವೆ. ನಾವು ಅವತ್ತಿಂದ ಒಂದೇ ಕುಟುಂಬದಲ್ಲಿ ಒಟ್ಟು ಇದ್ದಿದ್ದು. ಈಗ ಬೇರೆ ಆಗಿರೋದಷ್ಟೇ. ನಮ್ಮ ಚಿಕ್ಕ ಮಗ ಅವರು ಈಗ 4-5 ತಿಂಗಳಾಗಿದ್ದಷ್ಟೇ. ನಾವೆಲ್ಲ ಒಟ್ಟಾಗ ಅಷ್ಟು ಚೆನ್ನಾಗಿದ್ದವರು. ಈಗ ಇದ್ದಕ್ಕಿದ್ದಂಗೆ ನೀನು ನಮ್ಮನಾದ್ರೂ ಒಂದು ಮಾತು ಕೇಳ್ಬೋದಲ್ಲ ಅಂತ ನಾನು ಕೇಳಿದೆ ಅಷ್ಟೇ. ನಮ್ಮ ಈ ತರ ಹಿಂಗೋಗಿ ಕಂಪ್ಲೇಂಟ್ ಕೊಡ್ತೀನಿ, ಮೊದ್ಲು ನನ್ಗಾದ್ರೂ ಒಂದು ಮಾತು ಹೇಳ್ಬಾರ್ದು. ಯಾಕಮ್ಮ? ಅತ್ತೆ ಎಷ್ಟು ಚೆನ್ನಾಗಿ ಹೇಳ್ತೀನಿ ಅಂತ ಅಂದ್ರೆ ನೀವು ಬಿಡಲ್ಲ, ಮಗನ್ ಬಿಟ್ಕೊಡಲ್ಲ. ನನ್ ಗಂಡ ಬೇಕು ಅಂತ ಅಲ್ಲ, ನೀವು ಬಿಟ್ಕೊಡಲ್ಲ ಮಗನ್ ತರಾನೇ ನೀವು. ಅದಕ್ಕೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಚೆನ್ನಾಗಿ ನೋಡ್ಕೊಂತಾರೆ. ತಾಳ್ಮೆ ಬೇಕಲ್ವೇನಮ್ಮ? ಅದೇ ತರ ಗಂಡ ಬಂದಿದ್ರೆ ನಾನು ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಗಂಡ ಇದ್ರೆ ಯಾವ ತರ ಬದುಕ್ತೀನಿ ಅಂತ ಅವ್ರಿಗೂ ಗೊತ್ತು. ಈಗ ಕೇಳ್ತಾ ಇದೀನಿ, ಅಮ್ಮ ಯಾವಾಗ ಬರ್ತಾರೆ, ಯಾವಾಗ ಹುಷಾರಿಲ್ಲ ಅಂತಂದ್ರು ಇವರೇ ಕರ್ಕೊಂಡ್ ಹೋಗ್ತಾರೆ. ಗಂಡ ಕರ್ಕೊಂಡ್ ಹೋಗ್ತಾನ? ಒಂದ್ ದಿನಕ್ಕಾದ್ರೂ ಅವ್ರ ಹಾಸ್ಪಿಟ್ಲ್ಗಾಗ್ಲಿ ಇಲ್ಲ ಮಕ್ಕಳನ್ನ ನಮ್ಮನ್ನ ಕರ್ಕೊಂಡೋಗಿ ಯಾವ್ದಾದ್ರು ಇದಕ್ ಬೇಡ ಒಂದು ಪಿಕ್ಚರ್ಗಾದ್ರೂ ಕರ್ಕೊಂಡೋಗಿದಾರ? ನಾನು ಯಾವತ್ತೂ ಇಂಥದಕ್ಕೆ ಕರ್ಕೊಂಡು ಹೋಗು ಅಂತಾನು ಕೇಳಲಿಲ್ಲ. ಮಕ್ಳಿಗೂ ಕರ್ಕೊಂಡು, ಇನ್ನ ಅವ್ರ ಅಮ್ಮನೇ ಹೇಳ್ತಾ ಇದ್ರು ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗು ಅಂತ. ಇಲ್ಲ ನನಗೆ ಕೆಲಸ ಇದೆ, ಭಾನುವಾರದೊತ್ತು ಕೆಲಸ ಇರುತ್ತಾ ಮೇಡಮ್? ಒಂದಿನ ಆದ್ರೂ ಒಂದ್ ಹೆಂಡತಿ ಮಕ್ಕಳ ಬಗ್ಗೆ ಪ್ರೀತಿ ಇದ್ದಿದ್ರೆ ಕರ್ಕೊಂಡು ಹೋಗ್ತಾ ಇದ್ರು ತಾನೆ. ಅವ್ರಿಗಿಲ್ದಿದ್ಮೇಲೆ ನಾವು ಯಾಕೆ ಅಷ್ಟು ಬಲಂತ ಮಾಡ್ಬೇಕು ಅಂತ ಬಿಟ್ಟಾಕ್ಬಿಟ್ಟೆ. ಗಂಡ ಬರ್ದಿದ್ಮೇಲೆ ಅತ್ತೆ ಮಗನ್ ಎಷ್ಟು ಅಂತ ನಾವ್ ಇದ್ ಮಾಡೋದು? ಗಂಡ ಬೇಕು ತಾನೆ. ಗಂಡ ಬರ್ದಿದ್ಮೇಲೆ ನಾವೇನ್ ತೀರ್ಮಾನ ತಗೋಬೇಕು ನೀವೇ ಹೇಳಿ. ತಪ್ಪು ಮಾಡಿದ್ದೀರಾ, ತಪ್ಪು ಮಾಡಿರೋದಕ್ಕೆ ಪರಿಹಾರ ಕಂಡಿಡ್ಕೊಳ್ರಿ ಅಲ್ವಾ? ಅಷ್ಟೇ ನಾನು ಹೇಳ್ತಾ ಇರೋದು. ಇವಾಗ ಈ ಹುಡ್ಗಿನೂ ಬಿಡಕ್ಕಾಗಲ್ಲ, ಇವಾಗ ನಿನ್ನೂ ಬಿಡಕ್ಕಾಗಲ್ಲ. ಮಕ್ಳಿದಾರೆ, ಮುಂದೆ ಭವಿಷ್ಯ ಹೆಂಗೆ? ಮಕ್ಕಳ ಭವಿಷ್ಯ ಅವ್ರೇ ಹೇಳ್ಬೇಕಮ್ಮ. ಅದೇನೆ ಹೇಳ್ತಾ ಇರೋದು. ನನಗೆ ಗೊತ್ತೇ ಇಲ್ಲ, ನಾನು ಏನು ಮಾಡೋದೇ ಇಲ್ಲ. ನಿನ್ ಮಕ್ಳ ಭವಿಷ್ಯ ನಿನ್ ಕೈಯಲ್ಲೈತೆ, ಗೊತ್ತಾಯ್ತಾ? ಬರೀ ಸಾಕೋದಲ್ಲಪ್ಪ, ನೀನು ಯೋಚನೆ ಮಾಡು. ಇವಾಗ ಅದಕ್ಕೆ ತಾಯಿನೂ ಬೇಕು, ತಂದೆನೂ ಬೇಕು. ಇವತ್ತಿಲ್ಲಿ ಸಾಕ್ತೀನಿ ಅಂತ ಹೇಳ್ತೀಯ, ನಾಳೆ ಬರೋದೇ ಇಲ್ಲ ನೀನು. ಮಕ್ಕಳು ನಾನು ಕರ್ಕೊಂಡು ನಾನು ಸಾಕೊಂತೀನಿ ಅಂತ ಹೇಳ್ತಾ ಇದೀನಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತೀಯ? ನಾನು ನಮ್ಮ ಮನೆ ಕರ್ಕೊಂಡು ನಾನು ಸಾಕೊಂತೀನಿ. ಮನೇನೇ ಇಲ್ಲವಲ್ಲ ನಿನ್ ಕರ್ಕೊಂಡು ಹೋಗಕ್ಕೆ? ಯಾವ ಮನೆ ಇಲ್ಲ? ಮನೆಯಲ್ಲಿ ದಿನ ನಾನೇನು ಫುಟ್ಬಾತ್ ಅಲ್ಲಿ ಇಲ್ಲ. ನಾನು ಫುಟ್ಬಾತ್ ಅಲ್ಲಿ ಏನಿಲ್ಲ ಇವಾಗ. ಫುಟ್ಬಾತ್ ಇರೋದು ಇವಾಗ ಅಂತ. ನಾನು ಫುಟ್ಬಾತ್ ಅಲ್ಲಿ ಏನಿಲ್ಲ. ಅವಳ ಮನೇಲಿ ಇದೆಯಾ? ಯಾರು? ನೀನೇ. ನನಗೇನ ಇನ್ನ ಅಷ್ಟೊಂದು ಗತ್ಕೆಟ್ಟಿಲ್ಲ, ಆಯ್ತಾ? ಅಷ್ಟೊಂದು ಗತ್ಕೆಟ್ಟಿಲ್ಲ. ಗತ್ಕೆಟ್ಟಿರೋದಕ್ಕೆ ಹಿಂಗಾಗಿರೋದು ಇವಾಗ. ಯಾರು? ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗೇ ಇದೆಯಪ್ಪ, ನೋಡ್ತಾ ಇದೀವಲ್ಲ. ಪ್ರಿಯ ವೀಕ್ಷಕರೇ, ಇವತ್ತಿನ ಬದುಕು ಜಟಕ ಬಂಡಿಯನ್ನ ಮುಗಿಸುವಂತಹ ಸಮಯ ಬಂದಿದೆ. ಆದ್ರೆ ಪ್ರಾಯಶಃ ಮಂಜುಳಾ ಸಮಸ್ಯೆಗೆ ಇದು ಕೊನೆಯಲ್ಲ. ಮಂಜುಳಾ ಈಗಾಗಲೇ ಇದ್ದಂತಹ ಸಮಸ್ಯೆಯನ್ನ ಹೆಚ್ಚಿಸ್ಕೊಂಡಿರೋದಷ್ಟೇ ನಡೆದಿರುವಂಥದ್ದು. ಅಂದ್ರೆ ಅವರಿಗೆ ಯಾರು ಸಹಾಯ ಮಾಡ್ತಾ ಇದ್ರೋ ಅವ್ರ ಅತ್ತೆಯವರು ಎಲ್ಲೋ ದೂರ ಹೇಳಿದ ತಕ್ಷಣ ಅತ್ತೆಯವ್ರಿಗೂ ಬೇಜಾರಾಗಿದೆ. ಒಂದಂತೂ ಸತ್ಯ, ಅನ್ಯಾಯ ಆಗಿರೋದು ಮಂಜುಳಾ ಒಬ್ಬರಿಗೆ. ಇದರಲ್ಲಿ ಅನ್ಯಾಯಕ್ಕೆ ತುತ್ತಾಗಿರುವಂತಹ ಮಂಜುಳಾ ಮುಂದೇನು ಅನ್ನೋದ್ರಲ್ಲಿ ಕಂಗಾಲಾಗಿದ್ದಾರೆ.
ಪ್ರಾಯಶಃ ಬದುಕು ಜಟಕಾ ಬಂಡಿಗೆ ಬಂದಿದ್ರು ಅವರ ಸ್ಥಿತಿ ಇದೇ ಆಗಿರ್ತಾ ಇತ್ತು. ಬದುಕು ಜಟಕಾ ಬಂಡಿಗೆ ಬಂದ ಮೇಲೂ ಇದೇ ಅವರ ಸ್ಥಿತಿ ಆಗಿದೆ ಅಂತ ಹೇಳೋದ್ರಲ್ಲಿ ನನಗೆ ನೋವಾಗ್ತದೆ. ಒಂದಂತೂ ಸತ್ಯ, ಭಕ್ತವತ್ಸಲ ಅವರು ಬಹಳ ಬುದ್ಧಿವಂತಿಕೆಯಿಂದ 2 ಮದುವೆ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. 2ನೇ ಮದುವೆ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟಿದ್ದೀನಿ, ಹಾಗಾಗಿ ಅದು ಸಲ್ಲತ್ತೆ ಅಂತ ಅವರೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ಮೊದಲನೇ ಹೆಂಡತಿ ಮತ್ತು ಮಕ್ಕಳು ಬದುಕಿರುವಾಗ ಇನ್ನೊಂದು ಮದುವೆ ಆಗಿದ್ದು ಕಾನೂನು ಪ್ರಕಾರ ಅಪರಾಧ. 2ನೇ ಅಪರಾಧ ಆ ವಿಚಾರವನ್ನ ಮುಚ್ಚಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು. ಹಾಗಾಗಿ 2 ಕಾರಣಗಳಿಗೆ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಬಹುದು, ಶಿಕ್ಷೆಯನ್ನ ಹೆಂಡತಿ ಕೊಡಿಸಬಹುದು. ಹಾಗೆ ಮಾಡದೆ ಮಾತುಕತೆಗೆ ಕರ್ಕೊಂಡು ಬಂದು ಕೂರಿಸಿದ್ರಲ್ಲ, ಆ ವಿಚಾರಕ್ಕಾಗಿ ಆಕೆಯನ್ನ ಅವರು ಗೌರವಿಸಿ ಅವರ ಮಕ್ಕಳನ್ನ, ಆಕೆಯ ಯೋಗಕ್ಷೇಮವನ್ನ ಮುಂದಾದ್ರೂ ನೋಡ್ಕೊಂಡು ಹೋಗ್ಲಿ ಅಂತ ನಾವು ಹಾರೈಸೋಣ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.